ಅಜ್ಞಾನಾಂ ಜ್ಞಾನದೋ ವಿಷ್ಣುಃ ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನಃ. ವಿಷ್ಣುಪತ್ನಿ ಮಹಾಮಾಯೇ ಮಹಾಪುರುಷಲಕ್ಷಣೆ ಪ್ರಿಯೇಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ಋತತ್ವಾಧ್ಯಾತ್ಮಕೆ ವಿಷ್ಣಾವಥ ವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮಾ ಸ್ವಯಂ ವಿಭುಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನಮಾಲೆಯಲ್ಲಿ 1070ನೆಯ ಮತ್ತೆ ಅನುಶಾಸನ ಪರ್ವದ 3ನೇಯ ಈ ಭಾಗವನ್ನು ವೃಂದಾವನಸ್ಥರಾದಂತಹ ಪರಮಪೂಜ್ಯ ಗುರುಗಳ ಸೇವಾರೂಪವಾಗಿ ಅವರ ಅಂತರ್ಯಾಮಿಯಾದ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾದ ರಾಮವಿಠಲಾತ್ಮಕನಾದ ಲಕ್ಷ್ಮೀನಾರಾಯಣನಿಗೆ ಈ ಹೊತ್ತು ನಾವೆಲ್ಲರೂ ಸೇರಿ ಶ್ರವಣ ಪ್ರವಚನಗಳ ರೂಪದಿಂದ ಅರ್ಪಿಸೋಣ. ಕುರುಕ್ಷೇತ್ರಸ್ಯ ಯುದ್ಧೆ ಬಂಧುಹತ್ಯೆಯ ಪ್ರಾಪ್ತೇನ ದುಃಖೇನ ತಾತಪ್ಯಮಾನಂ ಯುಧಿಷ್ಠಿರಂ ಭೀಷ್ಮಃ ಶಾಂತಿಪರ್ವಣಿ ನೈಕಾನ್ ಧರ್ಮಾನ್ ಬೋಧಯಾಂ ಬಭೂವ. ಸಯೇವ ಭೀಷ್ಮಃ ಅನುಶಾಸನ ಪರ್ವಣ್ಯಪಿ ಅತೃಪ್ತಮನಸ್ಕಂ ಯುಧಿಷ್ಠಿರಂ ಪ್ರತಿ ಪುನರೇವ ಅನೇಕಾನ್ ಧರ್ಮಾನ್ ಬೋಧಯಿತುಂ ಪ್ರಾರೇಭೆ. ಗೃಹಸ್ಥಸ್ಯ ಯಾನಿ ಕರ್ತವ್ಯಾಣಿ ತಾನಿ ಗತೆ ದಿವಸೆ ಯಥಾ ಭೀಷ್ಮಃ ಪ್ರತಿಪಾದಯಾಮಾಸ ತಥಾ ಸರ್ವೇ ವಯಮಪಿ ಆಕರಣಯಾಮ. अस्मिन् अध्याये तृतीये अध्याये विश्वामित्रस्य ब्राह्मण्य प्राप्ति विषयकः ब्राह्मण्य प्राप्ति विषयकः कश्चन कथाभागः युधिष्ठिरेण पृष्टेन भीष्मेन ಸಂವರ್ಣಿತೆ. ಯುಧಿಷ್ಠಿರ ಹೀಗೆ ಕೇಳಿದ, ಪ್ರಜ್ಞಾಶ್ರುತಾಭ್ಯಾಂ ವೃತ್ತೇನ ಶೀಲೇನ ಚ ಯಥಾ ಭವಾನ್. ಜ್ಞಾನದಿಂದ ಮತ್ತೆ ಶ್ರವಣದಿಂದ ವೃತ್ತದಿಂದ ಅನೇಕ ಗುಣಗಳಿಂದ ವಯಸ್ಸಿನಿಂದಲೂ ಕೂಡ ನೀನು ನಮಗೆ ಜ್ಯೇಷ್ಠನಾಗಿದ್ದೆ. ತಸ್ಮಾತ್ ಭವಂತಂ ಪೃಚ್ಛಾಮಿ ಧರ್ಮಂ ಧರ್ಮಭೃತಾಂಬರ. ಆದ್ದರಿಂದ ಧರ್ಮವನ್ನು ತಿಳಿದಂಥ ವ್ಯಕ್ತಿಗಳಲ್ಲಿ ಅನೇಕ ವ್ಯಕ್ತಿಗಳಲ್ಲಿ ಜ್ಯೇಷ್ಠನಾದವನು ನೀನು. ನಿನ್ನನ್ನು ಈ ಮುಂದಿನಂತೆ ಪ್ರಶ್ನಿಸ್ತೇನೆ. ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ ಬ್ರಾಹ್ಮಣ್ಯಂ ಪ್ರಾಪ್ನುಯಾತ್ ಕೇನ ತನ್ಮೇ ಬ್ರೂಹಿ ಪಿತಾಮಹ.
ಯಾವ ಮಾರ್ಗದ ಮೂಲಕವಾಗಿ ಇವರೆಲ್ಲ ಬ್ರಾಹ್ಮಣ್ಯವನ್ನು ಪಡ್ಕೊಳ್ಬಹುದು ಅದನ್ನು ನೀ ನನಗೀಗ ಹೇಳಬೇಕು. ತಪಸಾವ ಸುಮಹತ ಕರ್ಮಣಾವ ಶ್ರುತೇನವ ಬ್ರಾಹ್ಮಣ್ಯಂ ಅಥ ಚೇದಿಚ್ಛೇದ್ ಕಥಂ ಶಕ್ಯಂ ಪಿತಾಮಹ. ತಪಸ್ಸನ್ನು ಮಾಡಿ ಅಥವಾ ಕರ್ಮವನ್ನು ಮಾಡಿ ಅಥವಾ ದೊಡ್ಡ ಪ್ರಮಾಣದ ಜ್ಞಾನವನ್ನು ಶೇಖರಿಸಿಕೊಂಡು ಯಾವ ಮಾರ್ಗದ ಮೂಲಕ ಬ್ರಾಹ್ಮಣ್ಯವನ್ನು ಅವನು ಪಡ್ಕೊಳ್ಬಹುದು. ಒಂದು ವೇಳೆ ಅವನಿಗೆ ಬ್ರಾಹ್ಮಣ್ಯವನ್ನು ಪಡೆಯಲಿಕ್ಕೆ ಇಚ್ಛೆ ಇರುವುದಾದರೆ ಅದನ್ನು ಹೇಳುವಂತ ಈ ಯುಧಿಷ್ಠಿರ ಭೀಷ್ಮರನ್ನ ಈ ಮುಂದಿನಂತೆ ಪ್ರಶ್ನಿಸಿದ. ಆಗ ಆ ಭೀಷ್ಮರು ಈ ಮುಂದಿನಂತೆ ಅವನಿಗೆ ಉತ್ತರಿಸಿದರು. ಬ್ರಾಹ್ಮಣ್ಯಂ ಅತಿ ದುಷ್ಪ್ರಾಪಂ ವರ್ಣೈಃ ಕ್ಷತ್ರಾದಿಭಿಸ್ತ್ರಿಭಿಃ ಪರಂ ಹಿ ಸರ್ವಭೂತಾನಾಂ ಸ್ಥಾನಮೇತದ್ಯುಧಿಷ್ಠಿರ ಬಹ್ವೀಸ್ಸು ಸಂಸರನ್ ಯೋನೀಃ ಜಾಯಮಾನಃ ಪುನಃ ಪುನಃ ಪರ್ಯಾಯೇ ನಾಮ ಕಸ್ಮಿಂಶ್ಚಿತ್ ಬ್ರಾಹ್ಮಣೋ ನಾಮ ಜಾಯತೆ. ಈ ಕ್ಷತ್ರಿಯ ವೈಶ್ಯ ಶೂದ್ರರು ಬ್ರಾಹ್ಮಣ್ಯವನ್ನು ಪಡ್ಕೊಳ್ಳೋದು ಬಹಳ ಕಷ್ಟಕರವಾದಂಥ ಸಂಗತಿ. ಬಹ್ವೀಸ್ತು ಸಂಸರನ್ ಯೋನೀಹಿ ಅನೇಕ ಯೋನಿಗಳಲ್ಲಿ ಅನೇಕ ಜೀವ ಪ್ರಭೇದಗಳಲ್ಲಿ ಮನುಷ್ಯ ಸಂಚಾರ ಮಾಡ್ತಾ ಇರ್ತಾನೆ. ಪರ್ಯಾಯ ನಾಮ ಕಸ್ಮಿಂಶ್ಚಿತ್ ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ನಿರ್ದಿಷ್ಟವಾದಂತಹ ಪ್ರಸಂಗದಲ್ಲಿ ಅವನು ಬ್ರಾಹ್ಮಣ್ಯವನ್ನು ಪಡ್ಕೊಳ್ಳಿಕ್ಕೆ ಸಮರ್ಥನಾಗ್ತಾನೆ. ಅತ್ರ ಪಿರಾಹರಂತೀಮಂ ಇದಕ್ಕೆ ಸಂಬಂಧಪಟ್ಟಂತ ಒಂದು ಇತಿಹಾಸವನ್ನು ಕೂಡ ಹೇಳ್ತಾರೆ. ಆ ಇತಿಹಾಸವನ್ನ ನಾನು ನಿನಗೆ ಹೇಳ್ತೇನೆ ಕೇಳು. ಇತಿಹಾಸವನ್ನು ಹೇಳ್ತೇನೆ ನೀನು ಕೇಳು ಅಂತ ಭೀಷ್ಮರು ಹೇಳಿಕ್ ತೊಡಗಿ ಈ ವಿಶ್ವಾಮಿತ್ರನ ಇತಿಹಾಸವನ್ನ ಹೀಗೆ ವರ್ಣಿಸಲಿಕ್ಕೆ ತೊಡಗಿದರು. ತನ್ನ ತಪಸ್ಸಿನ ಪ್ರಭಾವದಿಂದ ಮಹಾತ್ಮರಾದಂತಹ ವಸಿಷ್ಠರ 100 ಜನ ಮಕ್ಕಳನ್ನ ಈ ವಿಶ್ವಾಮಿತ್ರರು ಏಕಕಾಲಕ್ಕೆ ಸಂಹರಿಸಿದರು. ಅನೇಕ ಜನ ರಾಕ್ಷಸರನ್ನು ಸೃಷ್ಟಿ ಮಾಡಿ ಆ ವಸಿಷ್ಠನ ಮೇಲೆ ಪ್ರತೀಕಾರ ಮಾಡಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡಿದರು. ಕುಶಿಕ ವಂಶವನ್ನ ಸ್ಥಾಪನೆ ಮಾಡಿದರು. ಹರಿಶ್ಚಂದ್ರ ಮಾಡ್ತಿದ್ದಂಥ ಒಂದು ಯಜ್ಞದಲ್ಲಿ ಯಜ್ಞ ಪಶುವಾಗಿದ್ದ ಋಚೀಕನ ಪುತ್ರ ಶುನಶ್ಶೇಪ ಅಂತ ಹೇಳಿ ಆ ಶುನಶ್ಶೇಪನನ್ನ ಈ ವಿಶ್ವಾಮಿತ್ರ ಆ ಯಜ್ಞ ಪಶುವಿನ ಸ್ಥಾನದಿಂದ ಬಿಡುಗಡೆ ಮಾಡಿದ. ಆ ಶುನಶ್ಶೇಪ ಋಚೀಕನ ಪುತ್ರನಾದರೂ ಕೂಡ ವಿಶ್ವಾಮಿತ್ರನ ಮಗನಾದ. ದೇವರಾತ ಅಂತ ಅವನಿಗೆ ಹೆಸರು. ದೇವರಾತ ಅಂದ್ರೆ ದೇವತೆಗಳಿಂದ ಕೊಡಲ್ಪಟ್ಟವನು ಅಂತ ಹೀಗಾದ್ರ ಅರ್ಥ. ಯಜ್ಞದಲ್ಲಿ ಯಜ್ಞ ಪಶುವಾಗಿದ್ದು ಯಜ್ಞದಲ್ಲಿ ಆಹುತಿ ಆಗಬೇಕಾಗಿರುವಂತಹ ಆ ಶುನಶ್ಶೇಪನನ್ನ ಇವನು ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ. ಆದರೆ ವಿಶ್ವಾಮಿತ್ರನ ಮೊದಲಿನ ಮಕ್ಕಳು ಈ ಶುನಶ್ಶೇಪನನ್ನ ತಮ್ಮ ಸಹೋದರ ಅಂತ ಸ್ವೀಕಾರ ಮಾಡಲಿಲ್ಲ. ಅವರು ಈತನನ್ನ ದೂರ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆಗ ವಿಶ್ವಾಮಿತ್ರನಿಗೆ ಕೋಪ ಬಂದು ಅವರೆಲ್ಲರಿಗೂ ಕೂಡ ನೀವು ಚಾಂಡಾಲರಾಗಿರಿ ಅಂತ ಶಾಪ ಕೊಟ್ಬಿಟ್ಟ. ಇವೆಲ್ಲ ಆ ವಿಶ್ವಾಮಿತ್ರನ ಅನೇಕ ಮಹಿಮೆಗಳಲ್ಲಿ ಕೆಲವು. ತ್ರಿಶಂಕು ಸ್ವರ್ಗದಿಂದ ಭ್ರಷ್ಟನಾಗಿ
ತಲೆಯನ್ನು ಕೆಳಗೆ ಮಾಡಿಕೊಂಡು ನೇತಾಡಲಿಕ್ಕೆ ತೊಡಗಿದ. ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಅವನು ಬಯಸಿದ್ದ. ಸಶರೀರನಾಗಿ ಸ್ವರ್ಗಕ್ಕೆ ಅವನು ಹೋಗಬೇಕು ಅಂತ ಹೋದಾಗ ವಸಿಷ್ಠ ಮತ್ತು ವಸಿಷ್ಠನ ಮಕ್ಕಳು ಆತನಿಗೆ ಸಹಾಯ ಮಾಡಲಿಲ್ಲ. ವಿಶ್ವಾಮಿತ್ರ ಆತನಿಗೆ ಸಹಾಯ ಮಾಡಲಿಕ್ಕೆ ಹೋದ. ಸಶರೀರನಾಗಿ ವಿಶ್ವಾಮಿತ್ರ ಹೇಳಿದಂತೆ ತ್ರಿಶಂಕು ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಒಳಗೆ ಪ್ರವೇಶಿಸಲಿಕ್ಕಾಗದೆ ಅವನು ಕೆಳಗೆ ಬೀಳುವಂತಹ ಪ್ರಸಂಗ ಬಂತು. ಕೌಶಿಕಿ ಅಂತ ಒಂದು ನದಿ, ಇದು ಕೂಡ ವಿಶ್ವಾಮಿತ್ರನ ತಪಸ್ಸಿನ ಪ್ರಭಾವದಿಂದ ಹುಟ್ಟಿತು. ರಂಭ ಅನ್ನುವ ಅಪ್ಸರೆ ವಿಶ್ವಾಮಿತ್ರನ ತಪಸ್ಸನ್ನ ಭಗ್ನ ಮಾಡಲಿಕ್ಕೆ ಬಂದಾಗ ಅವನ ಶಾಪವನ್ನು ಪಡೆದು ಶಿಲೆಯಾಗಿ ಹೋದ್ಲು. ಈ ವಿಶ್ವಾಮಿತ್ರ ಅನೇಕ ತರದ ಉಪಟಳಗಳನ್ನು ಕೊಟ್ಟಾಗ ತನ್ನ ಮಕ್ಕಳನ್ನೆಲ್ಲವನ್ನು ಕಳ್ಕೊಂಡಂತ ವಸಿಷ್ಠರು ತಾವು ಇನ್ನು ಬದುಕಿರುವುದು ಬೇಡ ಅಂತ ಆಲೋಚನೆ ಮಾಡಿ ನದಿಯಲ್ಲಿ ಬಿದ್ದು ಬಿಟ್ರು. ತಮ್ಮನ್ನು ತಾವು ಕಟ್ಟಿಕೊಂಡು ಹಗ್ಗದಿಂದ ಬಂಧಿಸಿಕೊಂಡು ನದಿಯಲ್ಲಿ ಬಿದ್ದು ಬಿಟ್ರು. ನದಿ ಅವರನ್ನು ಕೊಲ್ಲದೆ ಅವರ ಹಗ್ಗದ ಬಂಧನವನ್ನೆಲ್ಲ ಬಿಚ್ಚಿ ಹಾಕಿ ಅವರನ್ನ ಮೇಲೆ ತಂದಿತ್ತು. ಆ ನದಿಗೆ ವಿಪಾಶ, ಈ ವಸಿಷ್ಠರ ಹಗ್ಗಗಳನ್ನೆಲ್ಲ ಬಿಚ್ಚಿದ ಕಾರಣ ವಿಪಾಶ ಅಂತ ಅದಕ್ಕೆ ಹೆಸರು ಬಂತು. ಇಂಥ ಮಹಾಶಕ್ತಿ ಇರುವಂತಹ ಮಹಾಮಹಿಮೆ ಇರುವಂತಹ ಋಷಿ ಈ ವಿಶ್ವಾಮಿತ್ರ. ಇಂದ್ರನನ್ನ ಅನೇಕ ಯಜ್ಞದ ಮಂತ್ರಗಳಿಂದ ಸ್ತುತಿಸಿದ. ಧ್ರುವಸ್ಯ ಔತ್ತಾನಪಾದಸ್ಯ ಬ್ರಹ್ಮಶ್ರೀಣಾಂ ತಥೈವ ಚ ಮಧ್ಯಂ ಜರತಿಯೋ ನಿತ್ಯಂ ಉದೀಚೀಮಾಶ್ರಿತೋ ದಿಶಂ. ಈ ವಿಶ್ವಾಮಿತ್ರ ಧ್ರುವ ನಕ್ಷತ್ರದ ಪರಿಸರದಲ್ಲಿ ಮತ್ತೆ ಸಪ್ತರ್ಷಿಗಳ ಪರಿಸರದಲ್ಲಿ ಇದ್ದು ಉತ್ತರ ದಿಕ್ಕಿನಲ್ಲಿ ಇವತ್ತು ಕೂಡ ಜ್ವಲಿಸ್ತಾ ಇದ್ದಾನೆ. ಅನೇಕ ಅದ್ಭುತ ಕಾರ್ಯಗಳನ್ನೆಲ್ಲ ಮಾಡಿದವನವನು. ಅವನು ಮೂಲತಃ ರಾಜನಾಗಿದ್ದರೂ ಕೂಡ ಬ್ರಾಹ್ಮಣ್ಯವನ್ನು ಪಡ್ಕೊಂಡಂಥವನು. ಅವನು ಹೇಗೆ ಪಡ್ಕೊಂಡ ಬ್ರಾಹ್ಮಣ್ಯವನ್ನ, ಅವನ ಶಕ್ತಿ ಏನು ಅಂತ ಅನ್ನೋದನ್ನ ವಿವರವಾಗಿ ನಿನಗೆ ಈ ಮುಂದಿನಂತೆ ಹೇಳುವನಿದ್ದೇನೆ, ಅದನ್ನು ಕೇಳು. ದೇಹಾಂತರ ಮನಾಸಾಧ್ಯ ಕಥಂಸ ಬ್ರಾಹ್ಮಣೋ ಭವತ್. ಇನ್ನೊಂದು ದೇಹವನ್ನು ಪಡ್ಕೊಳ್ಳದೇನೆ ಅವನು ಬ್ರಾಹ್ಮಣನಾದ್ನಲ್ಲ, ಇದು ಹೇಗೆ ಅಂತ ಅವನ ಶಕ್ತಿ ಎಂಥದ್ದು ಅದನ್ನು ವಿವರಿಸಿ ಹೇಳು ಅಂತ ಅದನ್ನು ನಾನು ವಿವರಿಸಿ ಹೇಳುತ್ತೇನೆ. ಹೀಗೆ ಭೀಷ್ಮರು ಆ ಯುಧಿಷ್ಠಿರನಿಗೆ ಹೇಳಲಿಕ್ಕೆ ತೊಡಗಿದರು. ಭರತನ ವಂಶದಲ್ಲಿ ಅಜಮೀಢ ಅಂತ ಒಬ್ಬ ರಾಜ ಇದ್ದ. ಅನೇಕ ಯಜ್ಞಗಳನ್ನು ಮಾಡಿದವನು. ಅವನ ಮಗ ಜನ್ಹು ಅಂತ ಹೇಳಿ. ಆ ಜನ್ಹುವಿನ ಮಗಳಾಗಿದ್ದವಳು ಗಂಗಾದೇವಿ. ಅವನ ಜನ್ಹುವಿನ ಪತ್ನಿಯಲ್ಲಿ ಗಂಗಾದೇವಿ ಹುಟ್ಟದೆ ಹೋದರೂ ಕೂಡ ಜನ್ಹುವಿನ ತೊಡೆಯ ಮೇಲೆ ಬಂದು ಕೂತ್ಕೊಂಡು ಆತನ ಮಗಳಾಗಿ ಜಾಹ್ನವಿ ಅನ್ನೋ ಹೆಸರನ್ನು ಪಡ್ಕೊಂಡ್ಲವಳು. ಜನ್ಹುವಿನ ಮಗ ಸಿಂಧುದ್ವೀಪ. ಸಿಂಧುದ್ವೀಪನ ಮಗ ಬಲಾಕಾಶ್ವ. ಆ ಬಲಾಕಾಶ್ವನಿಗೆ ವಲ್ಲಭ ಅಂತ ಒಬ್ಬ ಮಗ ಇದ್ದ. ಅವನಿಗೆ ಕುಶಿಕ ಅನ್ನುವ ಒಬ್ಬ ಮಗ. ಕುಶಿಕನಿಗೆ ಗಾಧಿ ಅನ್ನುವ ಮಗ. ಗಾಧಿಗೆ ಮಕ್ಕಳಿರಲಿಲ್ಲ. ಅರಣ್ಯದಲ್ಲಿ ಅವನು ಅನೇಕ ಥರದ ಅನುಷ್ಠಾನಗಳನ್ನು ಮಾಡಿ ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಹೋಗಿದ್ದ. ಆ ಗಾದಿಗೆ ಹೆಣ್ಣು ಮಗಳು ಜನಿಸಿದಳು, ಒಬ್ಳು ಸತ್ಯವತಿ ಅಂತ ಅವಳ ಹೆಸರು. ಶವನನ ಮಗನಾದ ಭೃಗುವಂಶದಲ್ಲಿ ಹುಟ್ಟಿದಂತಹ ರುಚಿಕ ಈ ಸತ್ಯವತಿಯನ್ನ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ನಡೆದ ಕಥೆ ಹೀಗಿದೆ. ರುಚಿಕ ಗಾದಿಯ ಬಳಿಗೆ ಬಂದು ತನಗೆ ಮದುವೆ ಮಾಡಿಕೊಳ್ಳಿಕ್ಕಾಗಿ ನಿನ್ನ ಮಗಳನ್ನು ಕೊಡು ಅಂತ ಪ್ರಾರ್ಥಿಸಿದ.
ಆದ್ರೆ ಈ ಋಚೀಕನಿಗೆ ತನ್ನ ಮಗಳನ್ನು ಹೇಗೆ ಮದುವೆ ಮಾಡಿಕೊಡೋದು ಅಂತ ಆಲೋಚನೆ ಮಾಡಿದ. ಋಷಿಯೊಬ್ಬ ದಟ್ಟ ದರಿದ್ರ, ಇವನಿಗೆ ತನ್ನ ಮಗಳನ್ನು ಹೇಗೆ ಮದುವೆ ಮಾಡಿಕೊಡೋದು ಅಂತ ಆಲೋಚನೆ ಮಾಡಿ, ದರಿದ್ರ ಇತಿ ತಮ್ಮತ್ವ ವೈ ಗಾಧಿ ಶತ್ರು ನಿಬರ್ಹಣ, ದರಿದ್ರನಾದ ಇವನಿಗೆ ತನ್ನ ಮಗಳನ್ನು ಹೇಗೆ ಮದುವೆ ಮಾಡಿಕೊಡೋದು ಅಂತ ಆಲೋಚನೆ ಮಾಡಿ ಅವನು ನೇರವಾಗಿ ನಿರಾಕರಣೆಯನ್ನೂ ಮಾಡ್ಲಿಕ್ಕಾಗದೆ ಹೀಗೊಂದು ನೆಪ ಹೇಳಿದ. ಶುಲ್ಕಂ ಪ್ರದೀಯತಾಂ ಬ್ರಹ್ಮನ್ ತಥೋ ವೇತ್ಸಿತಿ ವಯಸ್ಸುತಂ. ಏನು ಶುಲ್ಕ? ನನಗೊಂದು ಶುಲ್ಕ ಬೇಕು, ಕನ್ಯಾಶುಲ್ಕವಾಗಿ ನನಗೆ ನಾನು ಕೇಳಿದಂಥ ಒಂದು ಶುಲ್ಕವನ್ನು ನೀನು ಕೊಡುವುದಾದರೆ ನಾನು ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿದೆ. ಯಾವ ಶುಲ್ಕವಾದರೂ ಕೂಡ ನೀನು ಕೇಳು, ನಾನು ಕೊಡ್ತೇನೆ ಅಂತ ಆ ಋಚೀಕನು ಹೇಳಿದ. ಚಂದ್ರರಶ್ಮಿ ಪ್ರಕಾಶಾನಾಂ ಭಯಾನಾಂ ವಾತರಂಹಸಾಂ ಏಕದ ಶ್ಯಾಮಕರ್ಣಾನಾಂ ಸಹಸ್ರಂ ದೇಹಿ ಭಾರ್ಗವ. ಚಂದ್ರನ ಕಾಂತಿಗೆ ಸಮಾನವಾಗಿರಬೇಕು ಇಡೀ ದೇಹ, ಒಂದು ಕಿವಿ ಮಾತ್ರ ಕಪ್ಪಾಗಿರಬೇಕು, ಅಂಥ 1000 ಕುದುರೆಗಳನ್ನು ನನಗೆ ಕನ್ಯಾಶುಲ್ಕವಾಗಿ ಕೊಡುವಂತ ಈ ಗಾಧಿ ಕೇಳಿದ. ಅವನು ಆ ಋಷಿ ವರುಣನ ಬಳಿಗೆ ಹೋಗಿ ಇಂಥ 1000 ಕುದುರೆಗಳನ್ನು ನನಗೆ ಕೊಡು ಅಂತ ಕೇಳಿದ. ಆಗ ಅವನು ಹೇಳಿದ, ನೀನು ಎಲ್ಲಿ ಈ ಕುದುರೆಗಳು ನಿನ್ನ ಜೊತೆ ಬರಬೇಕು ಅಂತ ಅಪೇಕ್ಷೆ ಪಡ್ತೀಯೋ ಆ ಜಾಗದಲ್ಲಿ ಅವು ಪ್ರಕಟವಾಗಿ ಪ್ರತ್ಯಕ್ಷವಾಗಿ ನಿನ್ನ ಜೊತೆಗೆ ಬರ್ತವೆ. ಗಂಗಾ ನದಿಯ ತೀರದಲ್ಲಿ ನಿಂತ್ಕೊಂಡು ಕುದುರೆಗಳು ನನ್ನ ಸಮೀಪಕ್ಕೆ ಬರಬೇಕು ಅಂತ ಅವನು ಸಂಕಲ್ಪಿಸಿದ. ಅಲ್ಲಿ 1000 ಕುದುರೆಗಳು ಗಂಗಾ ನದಿಯ ತೀರದಿಂದ ಹೊರಗೆ ಬಂದವು. ಅದೂರೇ ಕಾನ್ನಿಕುಬ್ಜಸ್ಯ, ಕಾನ್ನಿಕುಬ್ಜದ ಈಗಿನ ಕನೌಜ್ ಅಂತ ಹೇಳ್ತಾರೆ ಅದನ್ನ, ಅಲ್ಲಿ ಗಂಗಾ ನದಿಯ ತೀರ ಪ್ರದೇಶ ಇದೆ. ಆ ತೀರ ಪ್ರದೇಶದಲ್ಲಿ ಈ 1000 ಕುದುರೆಗಳು ಹೊರಗೆ ಬಂದವು. ಅಶ್ವತೀರ್ಥಂ ತದದ್ಯಾಪಿ ಮಾನವೈಹಿ ಪರಿಚಕ್ಷತೆ. ಅದಕ್ಕೆ ಇವತ್ತು ಕೂಡ ಅಶ್ವತೀರ್ಥ ಅಂತ ಹೇಳ್ತಾರೆ. ಇವತ್ತಿನ ಕಾಲದಲ್ಲಿ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಂತೂ ಅಶ್ವತೀರ್ಥ ಅಂತ ಖ್ಯಾತವಾದಂತಹ ಒಂದು ಪ್ರದೇಶ ಅದು. ಇವನು ಆ 1000 ಕುದುರೆಗಳನ್ನು ಕನ್ಯಾಶುಲ್ಕವಾಗಿ ಗಾಧಿಗೆ ತಂದುಕೊಟ್ಟ. ಇನ್ನ ತಾನು ತನ್ನ ನೆಪವನ್ನು ಮುಂದುವರಿಸಿದ್ರೆ ಶಾಪ ಪಡೆಯಬೇಕಾದೀತು ಅಂತ ಹೆದರಿ ತನ್ನ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಟ್ಟ. ಆ ಸತ್ಯವತಿಗೆ ಅಪೇಕ್ಷಿತವಾದಂತಹ ಒಂದು ವರವನ್ನು ಕೊಡಬೇಕು ಅಂತ ಈ ಋಷಿ ಅಪೇಕ್ಷೆ ಪಟ್ಟ. ಆ ಸತ್ಯವತಿಗೆ ಮತ್ತು ಸತ್ಯವತಿಯ ತಾಯಿಗೆ ಕೂಡ ಋಷಿಯ ಆಶೀರ್ವಾದದಿಂದ, ಋಷಿಯ ತಪೋಬಲದಿಂದ ಮಕ್ಕಳಾದರು ಅಂತ ನಾವು ಕೇಳ್ತೇವೆ. ಹೀಗೆ ಆ ಕಥೆಯನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಈ ವಂಶದ ಬಗ್ಗೆ, ವಿಶ್ವಾಮಿತ್ರನ ಗಾಧಿ ಋಷಿಯ ವಂಶದ ಬಗ್ಗೆ ರಾಮಾಯಣದಲ್ಲಿ ಬರುವಂತಹ ಒಂದು ಉಲ್ಲೇಖವನ್ನು ಕೂಡ ನಾವು ಗಮನಿಸೋಣ. ಭರತನ ವಂಶ ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಅಜಮೀಡ ಅಂತ ರಾಜ, ಅವನ ಮಗ ಜನ್ಹು, ಆ ಜನ್ಹುವಿನ ಮಗ ಸಿಂಧುದ್ವೀಪ, ಸಿಂಧುದ್ವೀಪನ ಮಗ ಬಲಾಕಾಶ್ವ, ಆ ಬಲಾಕಾಶ್ವನಿಗೆ ವಲ್ಲಭ, ವಲ್ಲಭನಿಗೆ ಕುಶಿಕ, ಕುಶಿಕನಿಗೆ ಗಾಧಿ, ಗಾಧಿಯ ಮಗನೇ ವಿಶ್ವಾಮಿತ್ರ ಮುಂದೆ ಹುಟ್ಟುವವನು. ಮೊದಲು ಈಗ ನಾವು ಕೇಳಿದ್ದು ಆ ಗಾಧಿಯ ಅಕ್ಕನಾಗಿ, ವಿಶ್ವಾಮಿತ್ರನ ಅಕ್ಕನಾಗಿ ಸತ್ಯವತಿ ಹುಟ್ಟಿದ ಪ್ರಕರಣ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದ 51ನೇ ಸರ್ಗದಲ್ಲಿ ಇದಕ್ಕೆ ಭಿನ್ನವಾದಂತಹ ಮತ್ತೊಂದು ಕಥೆ ಕೂಡ ಕೇಳಿ ಬರ್ತದೆ. ಅದೆಲ್ಲ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ರೀತಿಯ ಕಥೆ ನಡೀತವೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ಚತುರ್ಮುಖ ಬ್ರಹ್ಮನಿಗೆ, ಪ್ರಜಾಪತಿಗೆ ಕುಶ ಅಂತ ಒಬ್ಬ ಮಾನಸ ಪುತ್ರನಿದ್ದ. ಆ ಕುಶನಿಗೆ ಕುಶನಾಭ ಅಂತ ಮಗ, ಕುಶನಾಭನಿಗೆ ಗಾಧಿ ಅಂತ ಮಗ ಇದ್ದ. ಆ ಗಾಧಿಯ ಮಗನೇ ಈ ವಿಶ್ವಾಮಿತ್ರರು ಅಂತ. ರಾಮ ಮತ್ತು ಲಕ್ಷ್ಮಣರಿಗೆ ಈ ಶತಾನಂದರು, ಗೌತಮ ಅಹಲ್ಯರ ಮಗನಾದ ಶತಾನಂದರು ವಿಶ್ವಾಮಿತ್ರನ ಕಥೆಯನ್ನು ಹೇಳಿದಂತಹ ಒಂದು ಪ್ರಸಂಗ ಅದು.
ಬಾಲಕಾಂಡದಲ್ಲಿ. ಹೀಗೆ ಏನಾದರೂ ವ್ಯತ್ಯಾಸಗಳಿದ್ರೆ ಅವೆಲ್ಲ ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ರೀತಿಯಾಗಿ ನಡೆದಿರ್ತವೆ ಅಂತ ನಾವು ತಿಳಿದುಕೊಂಡು ಅದನ್ನ ಹೊಂದಿಸ್ಕೋಬೇಕು. ಈ ರುಚಿಕ ತನ್ನ ಹೆಂಡತಿಗೆ ವರ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಸಮಾಲೋಚನೆ ಮಾಡಿದರು. ನಿನ್ನ ಗಂಡ ತನ್ನ ತಪಸ್ಸಿನಿಂದ ನಿನಗೂ ನನಗೂ ಮಕ್ಕಳನ್ನು ಕೊಡ್ಲಿಕ್ಕೆ ಸಮರ್ಥನಾಗಿದ್ದಾನೆ, ಹಾಗಾಗಿ ನನ್ನ ಪರವಾಗಿ ಕೂಡ ಅವನನ್ನು ನೀನು ಪ್ರಾರ್ಥಿಸಬೇಕು. ಆಗ ಈ ಹೆಂಡತಿ ತನ್ನ ಬಳಿ ತನ್ನ ತಾಯಿಗೆ ಅಂದ್ರೆ ಋಷಿಯ ಅತ್ತೆಗೆ ಕೂಡ ಸಂತಾನ ಬೇಕು ಅಂತ ಕೇಳಿಕೊಂಡಾಗ ಋಷಿಕ ಹೇಳಿದ, ನನ್ನ ತಪೋಬಲದಿಂದ ಅನುಗ್ರಹದಿಂದ ನಿನ್ನ ತಾಯಿಗೂ ಕೂಡ ಸಂತಾನ ಆಗ್ತದೆ, ಆ ಪ್ರಾರ್ಥನೆ ವಿಫಲ ಆಗೋದಿಲ್ಲ, ನಿನಗೂ ಒಬ್ಬ ಶ್ರೇಷ್ಠನಾದ ಮಗ ಹುಡ್ತಾನೆ. ನೀನು ನಿನ್ನ ಋತುಕಾಲದ ಬಳಿಕ ಏನು ಮಾಡಬೇಕು, ನಿನ್ನ ತಾಯಿ ಏನು ಮಾಡಬೇಕು ಅನ್ನೋದನ್ನು ಈಗ ಹೇಳ್ತೇನೆ. ಋತುಸ್ನಾತಾಚ ಶಾಶ್ವತ್ಥಂ ತ್ವಂಚ ವೃಕ್ಷ ಮುದುಂಬರಂ ಪರಿಶ್ವಜೇಥಾ ಕಲ್ಯಾಣಿ ತತ ಏವ ಮವಾಪ್ಸ್ಯಥಃ. ನಿಮ್ಮ ಋತುಕಾಲದ ಬಳಿಕ ನಿನ್ನ ತಾಯಿ ಅಶ್ವತ್ಥ ವೃಕ್ಷವನ್ನ ಆಲಂಗಿಸ್ಕೋಬೇಕು. ನೀನು ಋತುಸ್ನಾನ ಮಾಡಿದ ಬಳಿಕ ಉದುಂಬರ ಅಂದ್ರೆ ಅತ್ತಿ ವೃಕ್ಷವನ್ನ ಆಲಂಗಿಸ್ಕೊಳ್ಬೇಕು. ಹೀಗೆ ಮಾಡಿದ್ದಾದ್ರೆ ನಿಮಗೆ ಸತ್ಸಂತಾನ ಪ್ರಾಪ್ತವಾಗ್ತದೆ. ಅದಲ್ಲದೆ 2 ಚರುಗಳನ್ನ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ ಯಜ್ಞದ ಶೇಷವಾಗಿ. ಇದರಲ್ಲಿ ಈ ನಿರ್ದಿಷ್ಟವಾದ ಚರು ನಿನ್ನದು, ನೀನು ತಿನ್ನಬೇಕಾದದ್ದು, ಮತ್ತೊಂದು ನಿನ್ನ ತಾಯಿ ತಿನ್ನಬೇಕಾದದ್ದು. ಹೀಗೆ ಋಷಿ ಹೇಳಿದ್ದನ್ನೆಲ್ಲ, ಗಂಡ ಹೇಳಿದ್ದನ್ನೆಲ್ಲ ಆ ಹೆಂಡತಿ ಕೇಳಿ ತನ್ನ ತಾಯಿಗೆ ಹೇಳಿದ್ಲು. ಪುತ್ರಿ ಪೂರ್ವೋಪಪನ್ನಾಯ ಕುರುಷ್ವ ವಚನಂ ಮಮ. ತಾಯಿ ಹೇಳಿದ್ಲು, ನಾನು ನಿನಗೆ ಹಿರಿಯಳು, ನಾನು ಹೇಳಿದಂತೆ ನಡ್ಕೊಳ್ಬೇಕಾದದ್ದು ನಿನ್ನ ಕರ್ತವ್ಯ. ನಿನ್ನ ಗಂಡ ನಿನಗಾಗಿ ಏನು ಚರುವನ್ನು ಕೊಟ್ಟಿದ್ದಾನೆ ಅದನ್ನು ನನಗೆ ಕೊಡು, ನನಗೆ ಕೊಟ್ಟಿರುವ ಚರುವನ್ನ ನೀನು ತಗೋ. ಮತ್ತೆ ಯಾವ ವೃಕ್ಷಗಳನ್ನು ಆಲಂಗಿಸ್ಕೋಬೇಕು ಅಂತ ಗಂಡ ನಿನಗೆ ನಿರ್ದೇಶಿಸಿದ್ದಾನೋ ಅದನ್ನು ಕೂಡ ನಾವು ವ್ಯತ್ಯಾಸ ಮಾಡಿಕೊಳ್ಳೋಣ. ಅಶ್ವತ್ಥ ವೃಕ್ಷವನ್ನು ನೀಲ ಆಲಂಗಿಸ್ಕೋ, ಅತ್ತಿಯ ಮರವನ್ನ ನಾನು ಆಲಂಗಿಸ್ಕೊಳ್ತೇನೆ. ಹೀಗೆ ಅದನ್ನು ಕೂಡ ವ್ಯತ್ಯಾಸ ಮಾಡ್ಕೋ. ವ್ಯತ್ಯಾಸಂ ವೃಕ್ಷಯೋಶ್ಚಾಪಿ ಕರವಾವ ಶುಚಿಸ್ಮಿತೆ. ಈ ವೃಕ್ಷಗಳ ಸಂಬಂಧಪಟ್ಟಂತೆ ಕೂಡ ನಾವು ವ್ಯತ್ಯಾಸ ಮಾಡಿಕೊಳ್ಳೋಣ ಅಂತ ತಾಯಿ ಹೇಳಿದ್ರು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮಗೆ ಶ್ರೇಷ್ಠ ಮಕ್ಕಳು ಬೇಕು ಅಂತ ಬಯಕೆ ಇಟ್ಕೊಳ್ಳೋದು ಸಹಜ. ನಿನಗೆ ಮತ್ತೆ ನಿನ್ನ ಗಂಡನಿಗೆ ಶ್ರೇಷ್ಠ ಸಂತಾನ ಬೇಕು ಅಂತ ಅಪೇಕ್ಷೆ ಇದ್ದು ಆ ರುಚಿಕ ಶ್ರೇಷ್ಠವಾದ ಚರುವನ್ನ ಸಿದ್ಧಪಡಿಸಿದ್ದಿರಬಹುದು. ಆದ್ರಿಂದಲೇ ನಿಮಗೆ ಕೊಟ್ಟ ಚರುವನ್ನ ನನಗೆ ಕೊಡು, ನನಗೆ ಕೊಟ್ಟ ಚರುವನ್ನು ನೀನು ತಗೋ. ಕಥಂ ವಿಶಿಷ್ಟೋ ಭ್ರಾತಾಮೇ ಭವೇದಿತ್ತೇವ ಚಿಂತೆಯ. ನಿನಗೆ ಹುಟ್ಟಬೇಕಾದಂತ ಶ್ರೇಷ್ಠ ಮಗನಾಗಿಲ್ಲದೆ ನಿನಗೆ ಸಹೋದರನಾಗಿ ಹುಟ್ಟಿದ್ರೆ, ನನ್ನ ಗರ್ಭದಿಂದ ಹುಟ್ಟುವ ಮಗ ನಿನಗೆ ನಾಳೆ ಸಹೋದರನಾಗ್ತಾನೆ, ಅವನು ವಿಶಿಷ್ಟನಾದ್ರೆ ನಿನಗೂ ಅದು ಸಂತೋಷದ ಕೆಲಸನೇ ಅಲ್ವಾ ಅಂತ ತಾಯಿ ಆ ಮಗಳ ಮನವೊಲಿಸಿಲ್ಲ. ಕೆಲವು ಕಡೆ ಪುರಾಣದಲ್ಲಿ ಈ ಅಶ್ವತ್ಥ ವೃಕ್ಷ ಮತ್ತೆ ಅತ್ತಿಯ ವೃಕ್ಷದ ಬಗ್ಗೆ ವರ್ಣನೆ ಇಲ್ಲ, ಕೇವಲ ಚರುಗಳ ವ್ಯತ್ಯಾಸದ ಬಗ್ಗೆ ಮಾತ್ರ ಕಥಾ ಇದೆ. ಇವು ಎಲ್ಲವನ್ನು ಕಲ್ಪಭೇದದಿಂದ ನಾವು ತಿಳಿದುಕೊಳ್ಬೇಕಷ್ಟೆ. ಇಬ್ಬರು ಗರ್ಭಿಣಿಯರಾದರು. ಆಗ ಋಷಿಕರು ಇದನ್ನು ಗಮನಿಸಿದರು. ಚರುವನ್ನು ವ್ಯತ್ಯಾಸ ಮಾಡಿದ್ದೀರಿ, ಆಲಿಂಗಿಸಿಕೊಳ್ಬೇಕಾದಂತಹ ವೃಕ್ಷಗಳಲ್ಲಿಯೂ ಕೂಡ ನೀವು ವ್ಯತ್ಯಾಸ ಮಾಡಿದ್ದೀರಿ ಅಂತ ಋಷಿಗಳು ಅದನ್ನ ತಿಳ್ಕೊಂಡ್ಬಿಟ್ರು. ನಿನಗೆ ಕೊಟ್ಟ ಚರುವಿನಲ್ಲಿ ಬ್ರಹ್ಮ ತೇಜಸ್ಸನ್ನು ನಾನು ಇರಿಸಿದ್ದೆ, ನಿನ್ನ ತಾಯಿಗೆ ಕೊಟ್ಟ ಚರುವಿನಲ್ಲಿ ಕ್ಷಾತ್ರ ತೇಜಸ್ಸನ್ನ ಇಟ್ಟಿದ್ದೆ. ಖ್ಯಾತನಾದಂಥ ಬ್ರಾಹ್ಮಣ ಸ್ವಭಾವ ಇರುವಂತಹ ಮಗನನ್ನ ನೀನು ಹೆರಬೇಕು, ಕ್ಷತ್ರಿಯ ಶ್ರೇಷ್ಠನನ್ನ ನಿನ್ನ ತಾಯಿ ಹೆರಬೇಕು ಅಂತ ನನ್ನ ಅಭಿಮತ ಆಗಿತ್ತು. ಅದಕ್ಕಾಗಿ ಚರುಗಳನ್ನು ಸಿದ್ಧಪಡಿಸಿದ್ದೆ. ಆದರೆ ಈಗ ನೀವು ಈ ಚರುವನ್ನು ವೃಕ್ಷದ ಆಲಂಗನವನ್ನು ಎರಡನ್ನೂ ಕೂಡ ವ್ಯತ್ಯಾಸ ಮಾಡಿಕೊಂಡದ್ರಿಂದ
ನಿನ್ನ ತಾಯಿ ಬ್ರಾಹ್ಮಣ ಶ್ರೇಷ್ಠನನ್ನು ಪಡ್ಕೋತಾಳೆ, ಉಗ್ರಕರ್ಮನಾದಂತಹ ಕ್ಷತ್ರಿಯನನ್ನ ನೀನು ಪಡ್ಕೊಳ್ತೀವಿ. ನೀನಿದು ಮಾಡಿದ್ ಸರಿಯಾಗಲಿಲ್ಲ. ನಹಿತೆ ತತ್ಕೃತಂ ಸಾಧು ಮಾತೃ ಸ್ನೇಹೇನ ಭಾವಿನಿ. ತಾಯಿಯ ಮೇಲಿನ ಗೌರವದಿಂದ ಪ್ರೀತಿಯಿಂದ ನೀನು ಇಂಥ ಒಂದು ಕಾರ್ಯವನ್ನೇನು ಮಾಡಿದಿ, ಇದು ಸರಿಯಾಗಲಿಲ್ಲ. ಆ ಹೆಂಡತಿಗೆ ತುಂಬಾ ಚಿಂತೆ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಎಚ್ಚರಗೊಂಡ್ಲು. ಗಂಡನಿಗೆ ನಮಸ್ಕಾರ ಮಾಡಿದ್ದು, ನೀನು ಪ್ರಸನ್ನನಾಗಬೇಕು, ನನಗೆ ಬ್ರಾಹ್ಮಣನೇ ಮಗ ಆಗಬೇಕು, ಕ್ಷತ್ರಿಯ ಮಗ ನನಗಾಗದೇ ಇರಲಿ, ಅದಕ್ಕೆ ಬೇಕಾದಂತಹ ಆಶೀರ್ವಾದವನ್ನು ನೀನು ಮಾಡಬೇಕು. ಆದರೆ ಯಾವುದೇ ಕಾರಣದಿಂದ ಈ ಚರುವಿನ ವ್ಯತ್ಯಾಸ ಆಗಿದ್ದರಿಂದ ಮತ್ತು ಆಲಿಂಗಿಸಿಕೊಳ್ಬೇಕಾದಂತಹ ವೃಕ್ಷಗಳಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಈ ಆಗಬೇಕಾದಂತಹ ಕಾರ್ಯವನ್ನ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆದರೆ ಆಗ ನನ್ನ ಮೊಮ್ಮಗ ಉಗ್ರಕರ್ಮನಾಗಿ ಕ್ಷತ್ರಿಯನಾಗಿ ಕ್ಷತ್ರಿಯ ಸ್ವಭಾವವುಳ್ಳವನಾಗಿ ಹುಟ್ಟಲಿ. ಆದರೆ ನನಗೆ ಹುಟ್ಟುವ ವ್ಯಕ್ತಿ ಮಾತ್ರ ಬ್ರಾಹ್ಮಣ ಪುತ್ರನೇ ಹುಟ್ಟಲಿ. ಈ ವರವನ್ನಾದರೂ ನೀನು ನನಗೆ ಕೊಡಬೇಕು. ಕಾಮಂ ಮಮ ಉಗ್ರಕರ್ಮಾವೈ ಪೌತ್ರೋ ಭವಿತುಮರ್ಹಸಿ ನತು ಮೇ ಸ್ಯಾತ್ ಸುತೋ ಬ್ರಹ್ಮನ್ ಏಷ ಮೇ ದೀಯತಾಂ ವರಹ. ಆಗ ರುಚಿಕರು ಏವಮಸ್ತು, ಹೀಗೆ ಆಗಲಿ ಅಂತ ಒಂದು ಆಶ್ವಾಸನೆ ಕೊಟ್ಟರು. ಇದರ ಪರಿಣಾಮವಾಗಿ ಮುಂದೆ ಆ ಗಾಧಿಯ ಪತ್ನಿ ಅವಳು ವಿಶ್ವಾಮಿತ್ರನ ಪಡ್ಕೊಂಡ್ಳು. ಆ ವಿಶ್ವಾಮಿತ್ರ ರಾಜನಾಗಿ ಕ್ಷತ್ರಿಯನಾಗಿ ಮುಂದುವರಿಬೇಕಾದವನು ಕ್ಷತ್ರಿಯನಾಗಿ ಹುಟ್ಟಿಯೂ ಕೂಡ ಬ್ರಾಹ್ಮಣನಾದ. ಬ್ರಾಹ್ಮಣ ವಂಶದ ಪ್ರವರ್ತಕನೂ ಕೂಡ ಆಗಿಬಿಟ್ಟ. ವಿಶ್ವಾಮಿತ್ರನ ಮಕ್ಕಳು ಕೂಡ ಅನೇಕ ಬ್ರಾಹ್ಮಣ ವಂಶಗಳಿಗೆ ಪ್ರವರ್ತಕರು, ಗೋತ್ರ ಪ್ರವರ್ತಕರು ಹೀಗಾಗಿ ಹೋದರು. ಅವರ ಹೆಸರು ಈ ಮುಂದಿನಂತಿವೆ: ಮಧುಚ್ಛಂದಶ್ಚ ಭಗವಾನ್, ದೇವರಾತಶ್ಚ ವೀರ್ಯವಾನ್. ಮಧುಚ್ಛಂದ, ದೇವರಾತ, ಅಕ್ಷೀಣ, ಶಕುಂತ, ಬಭ್ರು, ಕಾಲಪಥ, ಯಾಜ್ಞವಲ್ಕ್ಯ, ಸ್ಥೂಣ, ಉಲೂಕ, ಯಮದೂತ, ಸೈಂಧವಾಯನ, ವಲ್ಗುಜಂಘ, ಗಾಲವ, ಮತ್ತೆ ವಜ್ರ, ಸಾಲಂಕಾಯನ, ಲೀಲಾಢ್ಯ, ನಾರದ, ಕೂರ್ಚಾಮುಖ, ವಾದುಲಿ, ಮುಸಲ, ವಕ್ಷೋಗ್ರೀವ, ಅಂಗ್ರಿಕ, ನೈಕದೃಕ್, ಶಿಲಾಯೂಪ, ಶಿತ, ಶುಚಿ, ಚಕ್ರಕ, ಮಾರುತಂತವ್ಯ, ವಾತಘ್ನ, ಅಶ್ವಲಾಯನ, ಶ್ಯಾಮಾಯನ, ಗಾರ್ಗ್ಯ, ಜಾಬಾಲಿ, ಸುಶ್ರುತ, ಕಾರೀಷಿ, ಸಂಶ್ರುತ್ಯ, ಪರ, ಪೌರವ, ತಂತು ಅಂತ ಹೀಗೆ 3 ಜನ. ಕಪಿಲ, ಮಹಾನ್ ಋಷಿಶ್ಚ ಕಪಿಲ, ತಥಾ ಆಡಕಾಯನ, ತಾಡಕಾಯನ ಅಂತ ಮತ್ತೊಬ್ಬ, ಉಪಗಹನ, ಅಸುರಾಯಣ, ಮಾರ್ದಮ ಋಷಿ, ಹಿರಣ್ಯಾಕ್ಷ, ಜಂಗಾರಿ, ಬಾಭ್ರವಾಯಿಣಿ, ಭೂತಿ, ವಿಭೂತಿ, ಸೂತ, ಸುರಕೃತ್, ಅರಾಲಿ, ನಾಚಿಕ, ಚಾಂಪೇಯ, ಉಜ್ಜಯನ, ನವತಂತು, ಬಕನಖ, ಸೇಯನ, ಯತಿ, ಅಂಭೋರುಹ, ಚಾರುಮತ್ಸ್ಯ, ಶಿರೀಷಿ, ಗಾರ್ಧಭಿ, ಊರ್ಜಯೋನಿ, ಉದಾಪೇಕ್ಷಿ ಮತ್ತು ನಾರದಿ ಅಂತ ಇಷ್ಟು ಜನ ಮಕ್ಕಳು. ವಿಶ್ವಾಮಿತ್ರಾತ್ಮಜಾಹ ಸರ್ವೇ ಮುನಯೋ ಬ್ರಹ್ಮವಾದಿನಃ, ಎಲ್ಲರೂ ಮಹಾಪರಾಕ್ರಮಿಗಳಾದವರು. ಹೀಗೆ ವಿಶ್ವಾಮಿತ್ರ ಕ್ಷತ್ರಿಯನೇ ಆಗಿದ್ರೂ ಕೂಡ ಋಷಿಕ ಮುನಿಯ ಅನುಗ್ರಹದಿಂದ
ಬ್ರಹ್ಮ ತೇಜಸ್ಸನ್ನು ಪಡ್ಕೊಂಡು ಹುಟ್ಟಿದಂತಹ ಮಹಾತ್ಮ ಅವನು. ಹೀಗೆ ಈ ಕಥೆಯನ್ನು ನಿನಗೆ ಹೇಳಿ ಮುಗಿಸಿದ್ದೇನೆ. ಇನ್ನೂ ಮತ್ತೆ ನಿನಗೇನು ಸಂದೇಹಗಳಿವೆಯೋ ಅವನ್ನ ಕೇಳು. ಹೀಗೆ ಭೀಷ್ಮರು ಹೇಳಿದ ಕಥೆಯನ್ನು ಕೇಳಿದ್ದೀವಿ. ಇಲ್ಲಿಗೆ 2 ಅಧ್ಯಾಯಗಳು ಇವತ್ತು ಸಮಾಪ್ತವಾಗಿವೆ. ಮುಂದಿನ ಕಥಾಭಾಗವನ್ನು ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.